ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಬನ್ನಿ ಒಳಗೆ ಬನ್ನಿ. ಅಳಿಯಂದ್ರು ನಮಸ್ಕಾರ. ನಮಸ್ತೆ. ನಮಸ್ಕಾರ. ಬಾಬಾ ಬನ್ನಿ. ಜೀವ, ಮನೆ ತುಂಬಾ ಚೆನ್ನಾಗಿದೆ. ಕಡೆಗೂ ನೀನು ಅನ್ಕೊಂಡಿದ್ದನ್ನ ಅಚೀವ್ ಮಾಡೇ ಬಿಟ್ಟೆ. ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಬಾಬಾ. ಹಾ, ಬಟ್ ಇಷ್ಟೆಲ್ಲ ಮಾಡಿದ್ಯಾ, ಆದ್ರೂ ನಮಗೊಂದು ಮಾತು ಹೇಳಿಲ್ಲ ನೋಡು, ಆ ಕಂಪ್ಲೇಂಟ್ ಇತ್ತೇ ಇರುತ್ತೆ. ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹಾಗೆ ಮಾಡಿದೆ ಅಷ್ಟೇ. ಈಗ ನೋಡಿ, ಮನೇನ ನೋಡಿ ಎಲ್ಲರೂ ಎಷ್ಟು ಖುಷಿ ಪಟ್ರಿ, ಸರ್ಪ್ರೈಸ್ ಆದ್ರಿ. ಅದನ್ನೇ ಮುಂಚೆ ಗೊತ್ತಾಗಿದ್ದಿದ್ರೆ ಇದೆಲ್ಲ ಮಿಸ್ ಆಗ್ತಿತ್ತಲ್ವಾ. ಈಗ ನಾನು ಹಳೆ ಜೀವ ಅಲ್ಲ ಅಕ್ಕ. ಮೊದಲಾಗಿದ್ದಿದ್ರೆ ಎಲ್ಲಾನು ಹೇಳಿ ಮಾಡ್ತಿದ್ದೆ. ಈಗ ಮಾಡಿ ತೋರಿಸ್ತೀನಿ. ಮಾ, ನಿನ್ಗೆ ಯಾಕೋ ಆಟಿಟ್ಯೂಡ್ ಬಂದಂಗಿಲ್ಲ. ಸ್ವಲ್ಪ ಜಾಸ್ತಿನೇ ಆಯ್ತು. ನಿನ್ ಮಾತಿನ ದಾಟಿನೇ ಬದಲಾಗೋಗ್ಬಿಟ್ಟಿದೆ ಕಣೋ. ತಮಾಷೆಗೆ ಹೇಳಿದೆ, ಬೇಜಾರು ಮಾಡ್ಕೋಬೇಡ. ತುಂಬಾ ಖುಷಿ ಆಯ್ತು ಜೀವ ನಿನ್ ಬೆಳವಣಿಗೆ ನೋಡಿ. ಆದ್ರೆ ಅಪ್ಪ ಹೇಳಿರೋ ಮಾತನ್ನ ಯಾವತ್ತೂ ಮರಿಬೇಡ. ನಾವೆಷ್ಟೇ ದೂರ ಹೋದ್ರು ಬಂದ ದಾರಿ ಮರಿಬಾರ್ದು. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕಾಲು ನೆಲದ ಮೇಲೆ ಇರ್ಬೇಕು. ಸರಿ ಅಕ್ಕ. ನಿನ್ನ ಅಕ್ಕಾಗಿ ನಿಂಗೆ ಕಿವಿ ಮಾತು ಹೇಳ್ತಿದ್ದೀನಿ, ನೆನ್ಪಿಟ್ಕೋ. ಭೂಮಿ, ಅಮ್ಮ, ಅಪ್ಪಿ ಬರ್ಲಿಲ್ಲೇನೆ? ಅಮ್ಮ ಅವಳಿಗೆ ಮೈ ಹುಷಾರಿರ್ಲಿಲ್ಲ, ಮಲಗಿದ್ಲು. ಪಾರ್ಥ ಅವ್ರು ಬರ್ತಿದ್ದಾರೆ. ಅಣ್ಣ, ಅಣ್ಣ, ಊಟ ಎಷ್ಟು ದಿವಸ ಆಗೋಗಿತ್ತು ನಿನ್ನನ್ನು ನೋಡಿದೆ, ನಿನ್ನ ಹತ್ರ ಮಾತಾಡಿದೆ. ಇಷ್ಟು ಗ್ಯಾಪ್ ಯಾವತ್ತೂ ಆಗಿರಲಿಲ್ಲ. ಏನೋ ನಂದೇ ತಲೆ ಬಿಸಿಲಿದ್ಬಿಟ್ಟಿದೆ. ನಿನ್ನ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ದಟ್ಸ್ ಓಕೆ ಅಣ್ಣ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನಾವು ಕೆಲಸ, ಈ ಹೊಸ ಮನೆ ತಯಾರಿ, ಅದು ಇದು ಅಂತ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗಮನ ಕೊಡಲಿಲ್ಲ. ಸೊ ಪ್ಲೀಸ್ ಯು ಡೋಂಟ್ ಮೈಂಡ್. ಆಹಾ, ನಾನು ಹೇಳಿದ್ದನ್ನ ರಿವರ್ಸ್ ನನಗೆ ಹೇಳ್ತಾ ಇದೆಯಾ? ಹೌದು, ಮತ್ತೆ ಇಲ್ಲೂ ಸೇಮ್ ಮಿಸ್ಟೇಕ್ ಆಗಿದೆಯಲ್ಲ, ಅದಕ್ಕೆ ನಿನ್ ಡೈಲಾಗೆ ಕಟ್ ಕಾಪಿ ಪೇಸ್ಟ್. ಏನ್ ಹಾಗೆ ನೋಡ್ತಾ ಇದೀಯಾ? ನೀನು ಮದುವೆ ಮಾಡ್ಕೊಂಡು ನಮ್ಮ ಮನೆಯಿಂದ ಹೋದಿಯಲ್ಲ, ಆಗ ನನಗೇನು ಅನಿಸಿತ್ತು ಅಂದರೆ ನೀನು ಇರೋ ಆ್ಯಟಿಟ್ಯೂಡ್ಗೆ ಈ ಮನೇಲಿ 2 ದಿವಸನೂ ಇರಲ್ಲ, ಬಿಟ್ಟು ಓಡಿ ವಾಪಸ್ ಬಂದ್ಬಿಡ್ತೀಯ ಅಂದ್ಕೊಂಡಿದ್ದೆ. ಬಟ್ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ, ಎಲ್ಲರಿಗೂ ಹೊಂದ್ಕೊಂಡಿದ್ಯಾ. ಗ್ರೇಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.